ಜಿಲ್ಲೆಯ 9 ಮಾಗಣಿಯ ಶ್ರೀ ಕ್ಷೇತ್ರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲದ ಜಾತ್ರಾ ಮಹೋತ್ಸವದಲ್ಲಿ ಆಗಮ ವೈದಿಕ ಸಂಪ್ರದಾಯಗಳಿಂದ ಆಚರಿಸಲ್ಪಟ್ಟರೆ ಮಾಗಣಿಯ ಗ್ರಾಮೀಣ ಭಾಗಗಳಲ್ಲಿ ವಿವಿಧ ರೀತಿಗಳಲ್ಲಿ ಜನರು ಆಚರಿಸಿಕೊಂಡು ಬಂದಿರುವ ಸಂಪ್ರದಾಯಗಳಲ್ಲಿ ಮತ್ಸ್ಯ ಭೇಟಿಯೂ ಒಂದು. ಮಾಗಣಿಯ ಮುಲ್ಕಿನಗರ ಪಂಚಾಯಿತಿ ವ್ಯಾಪ್ತಿಯ ಚಿತ್ರಾಪು ಗ್ರಾಮದ ಮರ್ಕುಂಜ ಕಲ್ಸಂಕ ಎಂಬಲ್ಲಿ ಶಾಂಭವಿ ನಂದಿನಿ ಹೊಳೆಗುಂಟ ಇರುವ ತಂಕರನಾಗ ಕೊಳ ಮತ್ತು ಕೊಂಕಣ ತೋಡುಗಳಲ್ಲಿ ಪುರಾತನ ಕಾಲದಿಂದ ಮತ್ಸ್ಯ ಬೇಟೆ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ಕೊಂಕಣ ತೋಡು ಹಾಗೂ ತಂಕರನಾಗ ಕೊಳದಲ್ಲಿ ಶುಕ್ರವಾರ ಮುಂಜಾನೆಯಿಂದಲೇ ಮತ್ಸ್ಯ ಬೇಟೆ ಆರಂಭವಾಗಿದ್ದು, ಸಣ್ಣ ಮಕ್ಕಳಿಂದ ಹಿಡಿದು ಮಹಿಳೆಯರು ಹಾಗೂ ಗ್ರಾಮಸ್ಥರು ವಿವಿಧ ರೀತಿಯ ಬಲೆ ಬಳಸಿ ಮೀನು ಹಿಡಿಯುವುದರಲ್ಲಿ ಮಗ್ನರಾಗಿದ್ರು. ಚಿತ್ರಾಪು ಮಾತ್ರವಲ್ಲದೆ ಮುಂಬೈ ಸಹಿತ ದೂರದ ಊರುಗಳಿಂದಲೂ ಆಸಕ್ತರು ಆಗಮಿಸಿ ಭರಪೂರ ಮೀನು ಹಿಡಿದು ಭಕ್ಷ್ಯಗಳನ್ನು ಸಿದ್ಧಪಡಿಸಿ ಬಡಿಸಿ ತಿಂದು ಬಳಿಕ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಜಾತ್ರಾ ಸಮಯದಲ್ಲಿ ಮಾತ್ರ ಇಲ್ಲಿ ಮೀನು ಹಿಡಿಯುತ್ತಾರೆ. ಹೊಳೆಯಲ್ಲಿ ದೊರಕುವ ವಿವಿಧ ಜಾತಿಯ ಮೀನುಗಳು ತಿನ್ನಲು ಬಲು ರುಚಿಕರವಾಗಿರುತ್ತದೆ. ಹಿರಿಯರು ಇಂದಿಗೂ ಇದು ದೇವರ ಪ್ರಸಾದವೆಂದೇ ತಿಳಿಯುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹೂಳು ತುಂಬಿರುವ ಕಾರಣ ಮೀನುಗಳ ಸಂತತಿ ಕಡಿಮೆಯಾಗಿದೆ ಎಂದು ಸ್ಥಳೀಯರಾದ ವಸಂತ ಚಿತ್ರಾಪು ಹೇಳಿದ್ದಾರೆ. ಇದು ನಮ್ಮ ಈ ಮುಲ್ಕಿ 9 ಮಾಗಣಿಯ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಈ ಮೀನು ಹಿಡಿಯುವಂಥದ್ದು ವರ್ಷಂಪ್ರತಿ ಇರುವಂಥ ಕಾರ್ಯಕ್ರಮ. ಆ ಮೀನು ಹಿಡಿಯುವಂಥದ್ದು ಈ ಚಿತ್ರಾಪು ನಮ್ಮದು ಕಲ್ಸಂಕ ಅಂತ ಹೇಳಿ ಬರುತ್ತೆ. ಇಲ್ಲಿ ಎಲ್ಲರೂ ಮೀನೆಲ್ಲ ಹಿಡಿಯೋದು ವರ್ಷಕ್ಕೊಮ್ಮೆ ಎಲ್ಲೆಲ್ಲೇ ತುಂಬ ದೂರದಿಂದ ಬಂದು ಮೀನೆಲ್ಲ ಹಿಡಿತಾರೆ. ಹಾಗೆ ಈ ಥರ ಎಲ್ರಿಗೂ ಒಂದು ಖುಷಿಯ ವಿಚಾರ. ಯಾಕಂದರೆ ಈ ಮೀನು ಕೂಡ ಸ್ವಲ್ಪ ಟೇಸ್ಟ್ ಇರುತ್ತೆ. ತುಂಬ ಇದು ವರ್ಷಕ್ಕೊಮ್ಮೆ ಹಿಡಿಯುವಂಥದ್ದು ಈ ಜಾಗದಲ್ಲಿ ಮೀನೆಲ್ಲ ಹಿಡಿದು ಎಲ್ಲ ಒಟ್ಟಿಗೆ ಎಲ್ಲ ಒಂದು ಪದ್ಧತಿ 6 ದಿವಸ ಒಂದು ಒಳ್ಳೆ ಪದಾರ್ಥ ಮಾಡಿ ಎಲ್ಲ ಇದು ಮಾಡ್ತಾರೆ. ಈ ಸರ್ತಿ ಹೇಗೆ ಮೀನು ಹೇರಳವಾಗಿ ಸಿಕ್ಕಿದ ಅಲ್ಲ ಕೆಸರು ಹೂಳು ತುಂಬಿದೆ ಹೇಗೆ? ತುಂಬ ಜಾಸ್ತಿ ಅಂದರೆ ಈ ಸಲ ಹೂಳು ತುಂಬ ಜಾಸ್ತಿ ತುಂಬಿದೆ. ಹಾಗಾದರೆ ಮೀನು ಸ್ವಲ್ಪ ಕಡಿಮೆ ಇದೆ. ಮತ್ತು ಅದು ಕಿಂಡಿ ಅಣೆಕಟ್ಟಿನಲ್ಲಿ ಬಾಗಿಲು ಕೂಡ ಸರಿಯಾಗಿ ಓಪನ್ ಇದೆ, ಅದು ಜಾಸ್ತಿ ಕ್ಲೋಸ್ ಆಗಲಿಲ್ಲ, ಕ್ಲಿಯರ್ ಮಾಡಿಲ್ಲ. ಆ ಕಡೆಯಿಂದ ಬರುವಂಥದ್ದು ಕೂಡ ಅದು ಕೂಡ ನೀರು ಸ್ವಲ್ಪ ಹೂಳು ತುಂಬ ತುಂಬಿದೆ. ಅದರಲ್ಲಿ ಮೀನು ಹಿಡಿಲಿಕ್ಕೇ ಚಾನ್ಸ್